ಬಸ್ನಲ್ಲಿ ಕಳ್ಳತನ ಮಾಡಿದ್ದ ಆರೋಪಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಶಾಲಾ ಶಿಕ್ಷಕಿ ಆಗಿದ್ದಾರೆ ಅಂತ ಅವರು. ಹಿಂಡಲಗದ ಲಕ್ಷ್ಮೀನಗರದ ಪದ್ಮಶ್ರೀ ಮಜ್ಗಾವಿ ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸರಿಂದ ಕಲ್ಲಿಯ ಬಂಧನ ಆಗಿದೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ಕಲ್ಲಿ ಪದ್ಮಶ್ರೀ. ನೋಡಿ, ಬಸ್ನಲ್ಲಿ ಪ್ರಯಾಣವನ್ನ ಮಾಡುವಾಗ ಅಪ್ಪಿತಪ್ಪಿ ಯಾರ್ದು ಪರ್ಸ್ ಬೀಳುತ್ತೆ ಅಥವಾ ಇನ್ನೇನೋ ಬ್ಯಾಗ್ ಕಾಣಿಸುತ್ತೆ, ಯಾರ್ದು ಅಂತ ಕೇಳಿ ಸೌಜನ್ಯವನ್ನ ಮೆರೆಬೇಕು ಅನ್ನೋದು ಇದಕ್ಕೆ. ಆ ಮಗು ಇದೆ ಜೊತೆಯಲ್ಲಿ, ಶಿಕ್ಷಕಿ ಬೇರೆ, ಬಿದ್ದಿತ್ತು ಅಂತ ಎತ್ಕೊಂಡ್ರು ಅಥವಾ ಕದ್ರು, ತನಿಖೆಯಿಂದ ಗೊತ್ತಾಗುತ್ತೆ. ಚಿನ್ನದ ಸರ ಕಾಣಿಸ್ಲಿಲ್ಲ, ಕಂಪ್ಲೇಂಟ್ ಕೊಟ್ಟರು, ಪೊಲೀಸರು ಬಂದ್ರು, ಇಡೀ ಬಸ್ ಅನ್ನ ವಶಕ್ಕೆ ಪಡೆದುಕೊಂಡ್ರು, ಸೀಸ್ ಎಲ್ಲರನ್ನ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಕಳ್ಳಿ ಸಿಕ್ಬಿತ್ತು. ನೋಡಿ, ಚಿನ್ನದ ಸರವನ್ನ ಕಳ್ತನ ಮಾಡಿದವರು ಅರೆಸ್ಟ್ ಆಗಿದ್ದಾರೆ ಒಂದು ಕಡೆ, ಕಳವನ್ನ ಮಾಡ್ಕೊಂಡಿದ್ದಂಥವ್ರು ಅವ್ರನ್ನ ಕೂಡ ನೋಡ್ತಾ ಇದ್ದೀವಿ. ನೋಡಿ, ಇವತ್ತು ಆ ಮಹಿಳೆ ಆ ಮಗುನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬೇಜಾರಾಗುತ್ತೆ ಅವೆಲ್ಲ ನೋಡೋದಕ್ಕೆ. ನಿಮ್ಮಗಳ ತಪ್ಪಿಂದಾಗಿ ಆ ಮಕ್ಳಿಗೆ ಏನು ಶಿಕ್ಷೆ ಇದೆ? ಎಂತ ಶಿಕ್ಷೆ ಗೊತ್ತಾಗುತ್ತೆ? ಬಸ್ನಲ್ಲಿ ಕಳ್ಳತನ ಮಾಡಿದ್ದ ಆರೋಪಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಶಾಲಾ ಶಿಕ್ಷಕಿ ಆಗಿದ್ದಾರೆ ಅಂತ ಅವರು. ಹಿಂಡಲಗದ ಲಕ್ಷ್ಮೀನಗರದ ಪದ್ಮಶ್ರೀ ಮಜ್ಗಾವಿ ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸರಿಂದ ಕಲ್ಲಿಯ ಬಂಧನ ಆಗಿದೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ಕಲ್ಲಿ ಪದ್ಮಶ್ರೀ. ನೋಡಿ, ಬಸ್ನಲ್ಲಿ ಪ್ರಯಾಣವನ್ನ ಮಾಡುವಾಗ ಅಪ್ಪಿತಪ್ಪಿ ಯಾರ್ದು ಪರ್ಸ್ ಬೀಳುತ್ತೆ ಅಥವಾ ಇನ್ನೇನೋ ಬ್ಯಾಗ್ ಕಾಣಿಸುತ್ತೆ, ಯಾರ್ದು ಅಂತ ಕೇಳಿ ಸೌಜನ್ಯವನ್ನ ಮೆರೆಬೇಕು ಅನ್ನೋದು ಇದಕ್ಕೆ. ಆ ಮಗು ಇದೆ ಜೊತೆಯಲ್ಲಿ, ಶಿಕ್ಷಕಿ ಬೇರೆ, ಬಿದ್ದಿತ್ತು ಅಂತ ಎತ್ಕೊಂಡ್ರು ಅಥವಾ ಕದ್ರು, ತನಿಖೆಯಿಂದ ಗೊತ್ತಾಗುತ್ತೆ. ಚಿನ್ನದ ಸರ ಕಾಣಿಸ್ಲಿಲ್ಲ, ಕಂಪ್ಲೇಂಟ್ ಕೊಟ್ಟರು, ಪೊಲೀಸರು ಬಂದ್ರು, ಇಡೀ ಬಸ್ ಅನ್ನ ವಶಕ್ಕೆ ಪಡೆದುಕೊಂಡ್ರು, ಸೀಸ್ ಎಲ್ಲರನ್ನ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಕಳ್ಳಿ ಸಿಕ್ಬಿತ್ತು. ನೋಡಿ, ಚಿನ್ನದ ಸರವನ್ನ ಕಳ್ಳತನ ಮಾಡಿದವರು ಅರೆಸ್ಟ್ ಆಗಿದ್ದಾರೆ ಒಂದು ಕಡೆ, ಕಳವನ್ನ ಮಾಡ್ಕೊಂಡಿದ್ದಂಥವ್ರು ಅವ್ರನ್ನ ಕೂಡ ನೋಡ್ತಾ ಇದ್ದೀವಿ. ನೋಡಿ, ಇವತ್ತು ಆ ಮಹಿಳೆ ಆ ಮಗುನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬೇಜಾರಾಗುತ್ತೆ ಅವೆಲ್ಲ ನೋಡೋದಕ್ಕೆ. ನಿಮ್ಮಗಳ ತಪ್ಪಿಂದಾಗಿ ಆ ಮಕ್ಳಿಗೆ ಏನು ಶಿಕ್ಷೆ ಇದೆ? ಎಂತ ಶಿಕ್ಷೆ ಗೊತ್ತಾಗುತ್ತೆ? ಬಸ್ನಲ್ಲಿ ಕಳ್ಳತನ ಮಾಡಿದ್ದ ಆರೋಪಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಶಾಲಾ ಶಿಕ್ಷಕಿ ಆಗಿದ್ದಾರೆ ಅಂತ ಅವರು. ಹಿಂಡಲಗದ ಲಕ್ಷ್ಮೀನಗರದ ಪದ್ಮಶ್ರೀ ಮಜ್ಗಾವಿ ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸರಿಂದ ಕಲ್ಲಿಯ ಬಂಧನ ಆಗಿದೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ಕಲ್ಲಿ ಪದ್ಮಶ್ರೀ.
ನೋಡಿ, ಬಸ್ನಲ್ಲಿ ಪ್ರಯಾಣವನ್ನ ಮಾಡುವಾಗ ಅಪ್ಪಿತಪ್ಪಿ ಯಾರ್ದು ಪರ್ಸ್ ಬೀಳುತ್ತೆ ಅಥವಾ ಇನ್ನೇನೋ ಬ್ಯಾಗ್ ಕಾಣಿಸುತ್ತೆ, ಯಾರ್ದು ಅಂತ ಕೇಳಿ ಸೌಜನ್ಯವನ್ನ ಮೆರಿಬೇಕು ಅನ್ನೋದು ಇದಕ್ಕೆ. ಆ ಮಗು ಇದೆ ಜೊತೆಯಲ್ಲಿ, ಶಿಕ್ಷಕಿ ಬೇರೆ, ಬಿದ್ದಿತ್ತು ಅಂತ ಎತ್ಕೊಂಡ್ರು ಅಥವಾ ಕದ್ರು, ತನಿಖೆಯಿಂದ ಗೊತ್ತಾಗುತ್ತೆ. ಚಿನ್ನದ ಸರ ಕಾಣಿಸ್ಲಿಲ್ಲ, ಕಂಪ್ಲೇಂಟ್ ಕೊಟ್ಟರು, ಪೊಲೀಸರು ಬಂದ್ರು, ಇಡೀ ಬಸ್ ಅನ್ನ ವಶಕ್ಕೆ ಪಡೆದುಕೊಂಡ್ರು, ಎಲ್ಲರನ್ನ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಕಳ್ಳಿ ಸಿಕ್ಬಿತ್ತು. ನೋಡಿ, ಚಿನ್ನದ ಸರವನ್ನ ಕಳ್ತನ ಮಾಡಿದವರು ಅರೆಸ್ಟ್ ಆಗಿದ್ದಾರೆ ಒಂದು ಕಡೆ, ಕಳವನ್ನ ಮಾಡ್ಕೊಂಡಿದ್ದಂಥವ್ರು ಅವ್ರನ್ನ ಕೂಡ ನೋಡ್ತಾ ಇದ್ದೇವೆ. ನೋಡಿ, ಇವತ್ತು ಆ ಮಹಿಳೆ ಆ ಮಗುನ ಜೊತೆಲಿ ಕರ್ಕೊಂಡು ಹೋಗ್ತಾ ಇರೋದು ಬೇಜಾರಾಗುತ್ತೆ ಅವೆಲ್ಲ ನೋಡೋದಕ್ಕೆ. ನಿಮ್ಮಗಳ ತಪ್ಪಿಂದಾಗಿ ಆ ಮಕ್ಕಳಿಗೆ ಏನ್ ಶಿಕ್ಷೆ ಇದೆ? ಎಂತ ಶಿಕ್ಷೆ ಗೊತ್ತಾ ಇವತ್ತು? ಬಸ್ನಲ್ಲಿ ಕಳ್ತನ ಮಾಡಿದ್ದ ಆರೋಪಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಶಾಲಾ ಶಿಕ್ಷಕಿ ಆಗಿದ್ದಾರೆ ಅಂತ ಅವರು. ಹಿಂಡಲಗದ ಲಕ್ಷ್ಮೀನಗರದ ಪದ್ಮಶ್ರೀ ಮಜ್ಗಾವಿ ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸರಿಂದ ಕಳ್ಳಿಯ ಬಂಧನ ಆಗಿದೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ಕಳ್ಳಿ ಪದ್ಮಶ್ರೀ. ನೋಡಿ, ಬಸ್ನಲ್ಲಿ ಪ್ರಯಾಣವನ್ನ ಮಾಡುವಾಗ ಅಪ್ಪಿತಪ್ಪಿ ಯಾರ್ದು ಪರ್ಸ್ ಬೀಳುತ್ತೆ ಅಥವಾ ಇನ್ನೇನೋ ಬ್ಯಾಗ್ ಕಾಣಿಸುತ್ತೆ, ಯಾರ್ದು ಅಂತ ಕೇಳಿ ಸೌಜನ್ಯವನ್ನ ಮೆರಿಬೇಕು ಅನ್ನೋದು ಇದಕ್ಕೆ. ಆ ಮಗು ಇದೆ ಜೊತೆಯಲ್ಲಿ, ಶಿಕ್ಷಕಿ ಬೇರೆ, ಬಿದ್ದಿತ್ತು ಅಂತ ಎತ್ಕೊಂಡ್ರು ಅಥವಾ ಕದ್ರು, ತನಿಖೆಯಿಂದ ಗೊತ್ತಾಗುತ್ತೆ. ಚಿನ್ನದ ಸರ ಕಾಣಿಸ್ಲಿಲ್ಲ, ಕಂಪ್ಲೇಂಟ್ ಕೊಟ್ಟರು, ಪೊಲೀಸರು ಬಂದ್ರು, ಇಡೀ ಬಸ್ ಅನ್ನ ವಶಕ್ಕೆ ಪಡೆದುಕೊಂಡ್ರು, ಎಲ್ಲರನ್ನ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಕಳ್ಳಿ ಸಿಕ್ಬಿತ್ತು. ನೋಡಿ, ಚಿನ್ನದ ಸರವನ್ನ ಕಳ್ತನ ಮಾಡಿದವರು ಅರೆಸ್ಟ್ ಆಗಿದ್ದಾರೆ ಒಂದು ಕಡೆ, ಕಳವನ್ನ ಮಾಡ್ಕೊಂಡಿದ್ದಂಥವ್ರು ಅವ್ರನ್ನ ಕೂಡ ನೋಡ್ತಾ ಇದ್ದೇವೆ. ನೋಡಿ, ಇವತ್ತು ಆ ಮಹಿಳೆ ಆ ಮಗುನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೇಜಾರಾಗುತ್ತೆ ಅವೆಲ್ಲ ನೋಡೋದಕ್ಕೆ. ನಿಮ್ಮಗಳ ತಪ್ಪಿಂದಾಗಿ ಆ ಮಕ್ಕಳಿಗೆ ಏನ್ ಶಿಕ್ಷೆ ಇದೆ? ಎಂತ ಶಿಕ್ಷೆ ಗೊತ್ತಾ ಇವತ್ತು?